ಹಲೋ, ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಚೈನಾದಲ್ಲಿ ಆಟಮ್ ಫೆಸ್ಟಿವಲ್ ದಿನ ನಾವು ಬುದ್ಧನ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ಒಂದು ವಿಡಿಯೋ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಿದ್ದೀನಿ. ನ್ಯಾಷನಲ್ ಫೆಸ್ಟಿವಲ್ ನಡೀತಾ ಇದೆ ಚೈನಾದಲ್ಲಿ, ನ್ಯಾಷನಲ್ ಹಾಲಿಡೇಸ್ ಇದೆ ಅಂತ ನಿಮ್ಮ ಹತ್ರ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಇಡೀ ಸಿಟಿನ ಫ್ಲ್ಯಾಗ್ಸಿಂದ ಡೆಕೋರೇಷನ್ ಮಾಡಿದ್ದಾರೆ. ನಾವು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡುವಾಗ ಹರ್ಗರ್ ತಿರಂಗ್ ಮಾಡಿದ್ವಲ್ಲ, ಹಾಗೆ ಇವರು ಎಲ್ಲ ಕಡೆನೂ ಫ್ಲ್ಯಾಗ್ಸ್ ಹಾಕಿದ್ದಾರೆ. ನೋಡಿ, ಗಟ್ಟಿಗೆ ಫ್ಲ್ಯಾಗ್ಸ್ ನಿಲ್ಲಿ ಅಂತ ಕ್ಲ್ಯಾಂಪಿಂಗ್ ಕೂಡ ಮಾಡಿದ್ದಾರೆ. ಎಲ್ಲ ಫುಲ್ ಕಂಪ್ಲೀಟ್ ಸಿಟಿಗೆ ಫ್ಲ್ಯಾಗ್ ಡೆಕೋರೇಷನ್ ಮಾಡಿದ್ದಾರೆ. ಈಗ ನಾವು ಟೆಂಪಲ್ ಹತ್ರ ಬಂದ್ವಿ. ಇದು ಟೆಂಪಲ್ನ ಇನ್ನೊಂದು ಕಡೆ ಎಂಟ್ರಿ. ಇದು 3-4 ಕಡೆ ಎಂಟ್ರಿ ತಗೋಬೋದು. ಈಗ ನೀವೇನು ನೋಡ್ತಿದ್ದೀರೋ ಅದು ಚಾನಲ್ಲು. ಇಲ್ಲಿ ಬೋಟಿಂಗ್ ಇರುತ್ತೆ, ಸಂಜೆ ಟೈಮ್ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಟೆಂಪಲ್ ಎಂಟ್ರಿ ನೀವು ನೋಡ್ತಾ ಇರೋದು. ಈ ಕಡೆಯಿಂದ ಟೆಂಪಲ್ ಎಂಟ್ರಿ ಇರೋದು. ಮುಂಚೆ ಬೇರೆ ಕಡೆಯಿಂದ ಇತ್ತು. ಸೊ ಈಗ ಆ ಕಡೆ ಸೈಡ್ ಕ್ಲೋಸ್ ಮಾಡಿದ್ದಾರೆ, ಈ ಕಡೆ ಸೈಡ್ ಮಾತ್ರ ಬಿಟ್ಕೊಟ್ಟಿದ್ದಾರೆ. ಇವಾಗ ಆ ಕಡೆ ಫುಲ್ ಕ್ಲೋಸ್ ಮಾಡಿದ್ದಾರೆ. ಮೋಸ್ಟ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ಬೋದೇನೋ ಅದಕ್ಕೆ. ಸೊ ಹೊರಗಡೆ ಎಲ್ಲ ಎಕ್ಸಿಬಿಷನ್ ಥರ ಇಟ್ಕೊಂಡಿದ್ರು. ನಮ್ಮ ಪಾಪು ಫುಲ್ ಆ ಕಡೆಗೆ ಕಾನ್ಸಂಟ್ರೇಷನ್ ಮಾಡ್ತಿದ್ದ. ಮಾಮೂಲಿ ದಸರಾ ಎಕ್ಸಿಬಿಷನ್ ಟೈಮಲ್ಲೆಲ್ಲ ಯಾವ ಥರ ಗೇಮ್ಸ್ ಇರುತ್ತೆ ಅದೆಲ್ಲ ಇಟ್ಟಿದ್ರು ಹೊರಗಡೆ. ಗೇಮ್ಸ್ ಅಂತಂದರೆ ಕುತ್ಕೊಂಡು ಆಟ ಆಡೋ ಗೇಮ್ಸ್ ಎಲ್ಲ, ಲೈಕ್ ಈಗ ಜಾಯಿಂಟ್ ವೀಲ್ ಎಲ್ಲ ಆ ಥರ ಎಲ್ಲ. ಮಾಮೂಲಿ ಈಗ ನಾವು ರಿಂಗ್ಸ್ ಹಾಕೋದು ಆ ಥರ ಎಲ್ಲ ಇತ್ತಲ್ಲ, ಆ ಥರ. ಸೊ ಈಗ ನೋಡಿ, ನಾವು ಎಂಟ್ರಿ ತಗೋತಾ ಇದ್ದೀವಿ ದೇವಸ್ಥಾನದೊಳಗಡೆ. ದೇವಸ್ಥಾನದೊಳಗಡೆ ಎಂಟ್ರಿ ತಗೊಂಡ ತಕ್ಷಣ ನಮಗೆ ಕಾಣಿಸೋದು ಈ 43 ಮೀಟರ್ ಅಡಿ ಇರೋವಂಥ ಒಂದು ಟವರ್. ಸೊ ಈ ಗೋಪುರ ತುಂಬ ಅಟ್ರಾಕ್ಷನ್ ಈ ಟೆಂಪಲಲ್ಲಿ. ಈ ಟೆಂಪಲಲ್ಲಿ 43 ಅಡಿ ನೀವು ಗೋಪುರ ಏನು ನೋಡ್ತಿದ್ದೀರೋ ಅದ್ರ ಒಳಗಡೆ ನಮಗೆ ಎಂಟ್ರಿ ಇತ್ತು, ಬಟ್ ಇವಾಗ ಎಂಟ್ರಿ ಇಲ್ಲ. ಸೊ ಈಗ ನಾವು ಹೋಗ್ತಿದ್ದೀವಿ ದೇವಸ್ಥಾನದ ಕಡೆ. ನೀವೇನು ಗೋಪುರ ನೋಡಿದ್ರಿ ಅದರದ ಲೆಫ್ಟ್ ತಗೊಂಡ್ರೆ ನಮಗೆ ಕಾಣಿಸೋದೆ ಈ ದೇವಸ್ಥಾನ. ಈ ದೇವಸ್ಥಾನಕ್ಕೆ 1480 ವರ್ಷಗಳ ಇತಿಹಾಸ ಇದೆ. ಅಂದರೆ ಈ ದೇವಸ್ಥಾನ 1480 ವರ್ಷಗಳ ಹಳೆ ದೇವಸ್ಥಾನ. ದೇವಸ್ಥಾನಕ್ಕೆ ಬಂದವರೆಲ್ಲರೂ ಬುದ್ಧನಿಗೆ ಕ್ಯಾಂಡಲ್ ಮತ್ತು ಗಂಧದ ಕಡ್ಡಿನ ಬೆಳಗ್ತಾ ಇದ್ದಾರೆ. ಗಂಧದ ಕಡ್ಡಿ ಎಲ್ಲ ತುಂಬ ಉದ್ದ ಇದ್ವು. ನಮ್ಮ ಕಡೆ ಎಲ್ಲ ಗಂಧದ ಕಡ್ಡಿ ತುಂಬ ಚಿಕ್ಕದಾಗಿರ್ತವೆ. ನಾವು ಈ ಥರ ಗಂಧದ ಕಡ್ಡಿ ಎಲ್ಲ ಯಾವಾಗ ತಗೋತೀವಿ ಅಂದರೆ ಪಟಾಕಿ ಹಬ್ಬದ ದಿನ, ದೀಪಾವಳಿ ಟೈಮಲ್ಲಿ ಪಟಾಕಿ ಹೊಡಿಯೋಕ್ಕೆ ದೊಡ್ಡ ದೊಡ್ಡ ಗಂಧದ ಕಡ್ಡಿಗಳನ್ನ ಅವರೇ ಬಾಕ್ಸ್ ಸಮೇತ ಕೊಟ್ಟಿರ್ತಾರೆ, ಇಲ್ಲ ಹೊರಗಡೆ ಪರ್ಚೇಸ್ ಮಾಡ್ತೀವಿ. ಬಟ್ ಇಲ್ಲ ಇವ್ರ ಕಡೆ ಎಲ್ಲ ದೊಡ್ಡ ದೊಡ್ಡ ಗಂಧದ ಕಡ್ಡಿ ಇರುತ್ತೆ. ಸೊ ನಾವು ಹೇಗೆ ಕೈಯಲ್ಲಿ ಬೆಳಗ್ತೀವಿ, ಇವ್ರು ಆ ಥರ ಬೆಳಗಲ್ಲ. ಮಾಮೂಲಿ ನೀವು ನೋಡಿದ್ರಲ್ಲ ಈ ಥರ ಬೆಳಗ್ತಾರೆ. ಫಸ್ಟ್ ದೇವ್ರಿಗೆ ಕ್ಯಾಂಡಲ್ ಹಚ್ತಾರೆ ಅವರು. ನಾವು ದೀಪ ಹಚ್ಬಿಟ್ಟು ಗಂಧದ ಕಡ್ಡಿ ಬೆಳಗ್ತೀವಲ್ಲ, ಹಾಗೆ ಇವರು ಕ್ಯಾಂಡಲ್ ಹಚ್ಚಿ ಈ ಥರ ಗಂಧದ ಕಡ್ಡಿನ ಬೆಳಗ್ತಾರೆ. ನಾವು ಒಳಗಡೆ ಈಗ ಗಂಧದ ಕಡ್ಡಿ ಎಲ್ಲ ಬೆಳಗೋರನ್ನ ನೋಡಿಕೊಂಡು ನಾವು ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಒಳಗಡೆ ತಗೋತಾ ಇದ್ದೀವಿ. ನೋಡಿ ಇದು ಹೇಗಿದೆ ಅಂತ ಅಂದ್ಬಿಟ್ಟು. ಸ್ಟೆಪ್ಸ್ ಇದೆ. ಫಸ್ಟು ಸ್ಟೆಪ್ಸ್ ಹತ್ಕೊಂಡು ಹೋದ ತಕ್ಷಣ ದೇವಸ್ಥಾನದ ಮುಂದೆ ಹೇಗೆ ಒಂದು ಕಂಬಗಳಿರುತ್ತೋ ನಮ್ಮ ಕಡೆ, ಆ ಥರ ಇಲ್ಲೂ ಕೂಡ ಒಂದು ಕಂಬ ಇಟ್ಟಿದ್ದಾರೆ. ಆ ಕಂಬದಲ್ಲಿ ಏನೋ ಒಂದು ಡ್ರ್ಯಾಗನ್ ಥರ ಇದೆ. ಡ್ರ್ಯಾಗನ್ ಮೇಲೆ ಈ ಥರ ಒಂದು ಜಗ್ ಫಾರ್ಮೆಟಲ್ಲಿ, ಬಟ್ ಅದರ ಕಾಲುಗಳು ಡಿಫ್ರೆಂಟ್ ಆಗಿದೆ, ಒಂದು ಅನಿಮಲ್ ಥರ ಮಾಡಿ ಇಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ಬುದ್ಧನ ನೋಡ್ತಾ ಇದ್ದೀರಾ, ಬುದ್ಧನ ಪ್ರತಿಮೆನ. ಇದೇ ದೇವಸ್ಥಾನ, ಮೇನ್ ದೇವಸ್ಥಾನದ ಬುದ್ಧ ಇದು. ಇವರೆಲ್ಲ ಒಳಗಡೆ ಬಂದು ಹೂಗಳನ್ನ ಕೊಡ್ತಾರೆ, ಪೂಜೆ ಮಾಡ್ತಾರೆ, ಹಣ್ಣುಗಳನ್ನ ಕೊಡ್ತಾರೆ ಬುದ್ಧನಿಗೆ. ನಮ್ಮ ಕಡೆ ಹೇಗೆ ನಾವು ಕಾಯಿ ಹಣ್ಣು ಎಲ್ಲ ಹೊಡೆಸಿ ಪೂಜೆ ಮಾಡ್ತೀವೋ, ತೆಂಗಿನಕಾಯಿ ಹೊಡೆಸಿ, ಸೊ ಇವರು ಆ ಥರ ಮಾಡಲ್ಲ. ಹಣ್ಣುಗಳನ್ನ ಬುದ್ಧನಿಗೆ ಸಮರ್ಪಿಸ್ತಾರೆ, ತಂದು ಕೊಡ್ತಾರೆ. ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಪಕ್ಕದಲ್ಲಿ ಇಬ್ಬರು ನಿಂತ್ಕೊಂಡು ಪ್ರೇ ಮಾಡ್ತಿದ್ದಾರೆ ಬುದ್ಧನ ಗೋಪುರದ ಪಕ್ಕ. ಸೊ ನಾನು ಕೂಡ ಬುದ್ಧನಿಗೆ ಕೈ ಮುಗಿತಾ ಇದ್ದೀನಿ. ಅಲ್ಲಿ ಒಂದು 4-3 ಸೋಫಾ ಹಾಕಿರ್ತಾರೆ, ಅದ್ರ ಮೇಲೆ ಕೂತ್ಕೊಂಡಲ್ಲ, ಒಂದು ಹಿಡ್ಗ ಬಗ್ಗಿ ಬೆಂಡಾಗಿ ನಮಸ್ಕಾರ ಮಾಡ್ತಾರೆ ಇವ್ರ ಕಡೆ. ನಮ್ಮ ಥರ ಅಡ್ಡ ಬೀಳಲ್ಲ. ದೇವಸ್ಥಾನದಲ್ಲಿ ಮಾಮೂಲಿ ನಾವು ಯಾವ ಥರ ನೈವೇದ್ಯಕ್ಕೆಲ್ಲ ಇಡ್ತೀವಿ, ಈ ಸಾಯಿಬಾಬಾನ ದೇವಸ್ಥಾನಗಳಲ್ಲೆಲ್ಲ ಗುರುಪೂರ್ಣಿಮಾ ದಿನ ಎಲ್ಲ ಯಾವ ಥರ ತಿಂಡಿಗಳಿಟ್ಟಿರ್ತಾರೆ, ಹಾಗೆ ಇವರು ಕೂಡ ಇಟ್ಟಿದ್ರು. ಹಣ್ಣುಗಳು, ಲೇಸ್ ಚಿಪ್ಸ್ ಪ್ಯಾಕೆಟು ಎಲ್ಲ ಇಟ್ಟಿದ್ರು. ನಾನು ಯೂಶ್ವಲಾಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದಾಗಲೆಲ್ಲ ಗುರುಪೂರ್ಣಿಮಾ ಇದ್ದಾಗ ಈ ಥರ ಇಟ್ಟಿರ್ತಾರೆ.
ಸೊ ಬುದ್ಧನ ಮುಂದೆನೂ ಹಾಗೆ ಇಟ್ಟಿದ್ರು. ದೇವಸ್ಥಾನದಲ್ಲಿ ಒಂದು ಅಂಗಡಿ ಇತ್ತು ಒಳಗಡೆನೆ, ಈಗ ನೀವೇನು ಬುದ್ಧ ನೋಡಿದ್ರು ಅಲ್ಲೇನೆ, ಹಾಗೆ ಅಂಗಡಿ ಒಳಗಡೆ ಅಂಗಡಿ ಇತ್ತು. ಸೊ ಅಂಗಡಿ ಒಳಗಡೆ ಈ ಥರ ಬುದ್ಧಿಸ್ಟ್ ಮಾಂಗ್ಸ್ ಎಲ್ಲ ಒಂದು ಈ ಥರ ಬ್ರೇಸ್ಲೆಟ್ಸ್ ಎಲ್ಲ ಇಟ್ಕೊಂಡಿದ್ರು. ಚೆನ್ನಾಗಿತ್ತು ಬ್ರೇಸ್ಲೆಟ್ಸ್ ಎಲ್ಲ. ಮತ್ತು ಒಳಗಡೆನೆ, ದೇವಸ್ಥಾನದ ಒಳಗಡೆನೆ ಈ ಥರ ಎಲ್ಲ ಲೋಟಸ್ದು ಲೈಟ್ಸ್ ಇತ್ತು. ತುಂಬ ಚೆನ್ನಾಗಿದೆ ಈ ಲೈಟ್ಸು. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಾಗಲೂ ಕೂಡ ನನಗೆ ತುಂಬ ಅಟ್ರಾಕ್ಷನ್ ಆಗಿದ್ದು ಆ ಲೋಟಸ್ ಲೈಟ್ಸೇ. ಮೇಲ್ಗಡೆ ಎಲ್ಲ ಕೂತಿದ್ದಾರೆ ನೋಡಿ, ಅವರೆಲ್ಲ ಚೈನೀಸ್ ಮಾಂಗ್ಸ್ ಅವರು. ಆ ಲೋಟಸ್ ಲೈಟ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಯೂಶ್ವಲಾಗಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೆಲ್ಲ ಮಾಡಿದಾಗ ಅಲ್ಲಿ ಥರ ಲೈಟ್ಸಲ್ಲಿ ಡೆಕೋರೇಷನ್ಗೆ ಇಡ್ಬೋದು. ತುಂಬ ಚೆನ್ನಾಗಿದೆ. ದೇವಸ್ಥಾನದ ಸುತ್ತಮುತ್ತ ಸುಮಾರು ಕಡೆ ಬುದ್ಧನ ಪ್ರತಿಮೆನ ಇಟ್ಟಿದ್ರು. ಬುದ್ಧನ ಪ್ರತಿಮೆಗಳ ಜೊತೆ ಬುದ್ಧಿಸ್ಟ್ ಮಾಂಕ್ಸ್ಗಳದ್ದು ಕೂಡ ಇಟ್ಟಿದ್ರು. ಸುತ್ತಮುತ್ತ ಅಲ್ಲಲ್ಲೇ ದೇವರಿಗೆ ನೈವೇದ್ಯ ಕೂಡ ಇಟ್ಟಿದ್ದಾರೆ, ತಿಂಡಿಗಳನ್ನ. ನಾವೀಗ ದೇವಸ್ಥಾನದ ಹೊರಾಂಗಣಕ್ಕೆ ಬಂದಿದ್ದೀವಿ, ಹೊರಗಡೆ. ಸೈಡಲ್ಲಿ ಈ ಥರ ಒಂದು ಬುದ್ಧನ ಪ್ರತಿಮೆ ಇತ್ತು. ಈ ದೇವಸ್ಥಾನ ಬಂದು ಮೇನ್ ಟೆಂಪಲ್ ಏನು ನೋಡಿದ್ರಿ, ಬುದ್ಧನ ವಿಗ್ರಹ ಇತ್ತಲ್ಲ ದೊಡ್ಡದು, ಅದರ ಅಪೋಸಿಟ್ ಇರೋದು. ಗೋಲ್ಡನ್ ಕಲರ್ ಇತ್ತು, ಅದಕ್ಕೆ ಈ ವಿಡಿಯೋನು ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಿದ್ದೀನಿ. ದೇವಸ್ಥಾನದ ಒಳಗಡೆ ಗೋಲ್ಡನ್ ಕಲರ್ ಲೈಟ್ ಹಾಕ್ಬಿಟ್ಟು ಪುಟ್ಟು ಪುಟ್ಟು ವಿಗ್ರಹಗಳನ್ನ ಕೂಡ ಇಟ್ಟಿದ್ರು. ಅದ್ರ ಮುಂದೆ ಒಂದು ದೊಡ್ಡ ವ್ಯಕ್ತಿ ನಿಂತಿರೋ ಹಾಗೆ ಮಡಿಕೆಗಳು ಇಟ್ಕೊಂಡಿರೋ ಥರ ಇತ್ತು, ಕೆಂಪು ಮಡಿಕೆಗಳನ್ನ ಇಟ್ಕೊಂಡಿರೋ ಥರ. ಮತ್ತು ಈ ಕಡೆ ಸೈಡ್ ಬಂದರೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದಷ್ಟು 3-4 ವಿಗ್ರಹಗಳಲ್ಲಿ ಒಂಥರ ತಂಬೂರಿ ಥರ ಇಟ್ಕೊಂಡಿರೋದು, ಕತ್ತಿ ಥರ ಇಟ್ಕೊಂಡಿರೋದು, ಕೋಪದಲ್ಲಿ ನೋಡ್ತಿರೋ ಥರ ಅನ್ನಿಸ್ತಾ ಇತ್ತು. ಇವ್ರು ನೋಡಿ ಹ್ಯಾಪಿ ಮ್ಯಾನು, ನಗ್ತಾನೆ ಇದ್ದಾರೆ. ಬಿಸಿಲಿಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಬಟ್ ಫೇಸ್ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸಿಕ್ಕಾಪಟ್ಟೆ ನಗ್ತಾನೆ ಇದ್ರು. ಈ ದೇವಸ್ಥಾನದ ಇತಿಹಾಸ ಎಲ್ಲಿದೆ, ಇಂಗ್ಲೀಷ್, ಕೊರಿಯನ್ ಮತ್ತು ಚೈನೀಸ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ. ಜೊತೆಗೆ ಜಪಾನೀಸ್ ಲ್ಯಾಂಗ್ವೇಜಲ್ಲಿ ಕೂಡ ಇದೆ. ಈ ಗೋಪುರದ ಮೇಲೆ 43 ಅಡಿ ಏನು ಗೋಪುರ ಇದೆಯೋ ಅದರೊಳಗಡೆ ಹೋಗೋಕ್ಕೆ ಇದೇ ಮೇನ್ ಎಂಟ್ರೆನ್ಸ್ ಇದ್ದಿದ್ದು. ನಮ್ಮ ಪಾಪಕ್ಕೆ ತೋರಿಸ್ತಾ ಇದ್ದೀನಿ ಅದನ್ನ ನಾನು. ಒಳಗಡೆ ಸ್ಟೆಪ್ಸ್ ಇದೆ ಕ್ಲೀನಾಗಿ, ತುಂಬ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಇದೆ, ಹತ್ಕೊಂಡು ಹೋಗೋಕ್ಕೆ ದಾರಿ ಇತ್ತು. ಕಾರಣಾಂತರಗಳಿಂದ ಅದನ್ನು ನಿಲ್ಲಿಸಿದ್ದಾರೆ. ಮೋಸ್ಟ್ಲಿ ಕೋವಿಡ್ ನಂತರ ನಿಲ್ಲಿಸಿದಾರೋ ಅಥವಾ ಮತ್ತೇನಾದ್ರು ಕನ್ಸ್ಟ್ರಕ್ಷನ್ ಮಾಡೋಕ್ಕಿದೆಯೋ ಅಂತ ಗೊತ್ತಿಲ್ಲ. ಒಳಗಡೆ ಎಲ್ಲ ಪೂಜೆ ಮಾಡ್ತಿದ್ದಿದ್ದು ನೋಡಿ ನಮ್ಮ ಪಾಪುನು ಕೂಡ ನಾವು ಗಂಧದ ಕಡ್ಡಿ ಕ್ಯಾಂಡಲೆಲ್ಲ ಹಚ್ಚೋಣ ಅಂತ ಹೇಳ್ದ. ಅದಕ್ಕೆ ನಾವು ಬಂದು ಸರದಿಲಿ ನಿಂತ್ಕೊಂಡು ಕ್ಯಾಂಡಲ್ ಮತ್ತು ಗಂಧದ ಕಡ್ಡಿ ತಗೊಂಡಿದ್ದೀವಿ. ಈ ಕ್ಯಾಂಡಲ್ ಮತ್ತು ಗಂಧದ ಕಡ್ಡಿ ಅಂದರೆ 2 ಕ್ಯಾಂಡಲ್ 3 ಗಂಧದ ಕಡ್ಡಿ ಕೊಟ್ಟಿರ್ತಾರೆ. ಇದಕ್ಕೆ 220 ರೂಪಾಯಿ ಆಗುತ್ತೆ. ನಾನು ನಮ್ಮ ಪಾಪು ಇಬ್ರೂ ಕ್ಯಾಂಡಲ್ ಹಚ್ತಾ ಇದ್ದೀವಿ ಫಸ್ಟು. ಅಲ್ಲಿ ತುಂಬ ಕ್ಯಾಂಡಲ್ ಎಲ್ಲ ಅರ್ದು ವ್ಯಾಕ್ಸ್ ಎಲ್ಲ ಬೀಳೋದಕ್ಕೆ ಅಂತ ಒಂದು ತೊಟ್ಟಿ ಥರ ಮಾಡಿ ನೀರು ಹಾಕಿದ್ರು. ಅಲ್ಲಲ್ಲೇ ಬಂದು ಕ್ಲೀನ್ ಮಾಡ್ತಾಯಿದ್ರು, ಜನ ತುಂಬ ಜಾಸ್ತಿ ಬಂದು ಹಚ್ತಾ ಇರ್ತಾರೆ ಅಂತ. ಈಗ ನಾನು ನಮ್ಮ ಪಾಪು ಇಬ್ಬರು ಕ್ಯಾಂಡಲ್ ಹಚ್ತಾ ಇದ್ದೀವಿ. ನಂತರ ಗಂಧದ ಕಡ್ಡಿನ ಬೆಳಗ್ಬಿಟ್ಟು ಬುದ್ಧಂ ಶರಣಂ ಗಚ್ಚಾಮಿ ಅಂತ ಬುದ್ಧನ ಸ್ಮರಣೆ ಮಾಡ್ತಾ ಇದ್ದೀವಿ.
ಇದು ದೇವಸ್ಥಾನದ ಹೊರಗಡೆ ಗೇಟಿಂದ ಆಚೆ ಒಂದಷ್ಟು ಕೀ ಚೈನ್ಸು, ಫ್ರೂಟ್ಸು, ಜ್ಯೂಸು, ಎಳ್ನೀರು ಪ್ರತಿಯೊಂದನ್ನು ಮಾರ್ತಾಯಿದ್ರು. ನಾವೀಗ ಎಕ್ಸಿಬಿಷನ್ನೆಲ್ಲ ಯಾವ ಥರ ಬಾಲ್ ಗೇಮ್ಸ್ ಇರುತ್ತೆ ಅಂದರೆ, ಈಗ ಗನ್ನಲ್ಲಿ ಬಾಲ್ನ ಇಷ್ಟು ಶೂಟ್ ಮಾಡಿದ್ರೆ ಇಷ್ಟು ಗಿಫ್ಟ್ಸ್ ಅಂತ ಕೊಡ್ತಾರೆ, ಯಾವ ನಂಬರ್ ಬಂದಿರುತ್ತೆ ಆ ಥರ ಎಲ್ಲ. ಈಗ ನೀವು ನೋಡ್ತಿರೋದು ಕೀ ಚೈನ್ನ ರಾಶಿ. ಮರದಿಂದ ಮಾಡಿರ್ತಾರೆ ಕೀ ಚೈನ್ ಡಿಸೈನು, ಲೈಕ್ ಬೀಸಣಿಗೆ ಇರುತ್ತೆ ಅಥವಾ ಅವ್ರದ್ದು ವರ್ಡಿಂಗ್ಸ್ ಏನೇನೋ ಇರುತ್ತೆ, ಬುದ್ಧಂದು ಇರುತ್ತೆ. ಕೀ ಚೈನ ರಾಶಿಗಳನ್ನ ನೋಡಿದ್ರಿ. ಮತ್ತು ಇದು ನೋಡಿ ರಿಂಗ್ಸ್ ಗೇಮ್ಸು. ಆ ಬುಟ್ಟಿ ಒಳಗೆ ಕರೆಕ್ಟಾಗಿ ಹಾಕಿದ್ರೆ ಅದರೊಳಗಡೆ ಈ ಮೊಲ ಇರುತ್ತೋ, ಇಲಿ ಇರುತ್ತೋ, ಬರ್ಡ್ ಇರುತ್ತೋ ಅದನ್ನು ಕೊಡ್ತಾರೆ. ಮತ್ತು ಇದೆಲ್ಲ ಬ್ರೇಸ್ಲೆಟ್ಸು ಬೀಡ್ಸಲ್ಲಿ ಮಾಡಿರೋದು. ಚೆನ್ನಾಗಿತ್ತು ತುಂಬ. ಬೀಡ್ಸ್ನ ಕೂಡ ಲೂಸಾಗಿ ಕೊಡ್ತಾಯಿದ್ರು, ನಾವೇ ಪೋಣಿಸ್ಕೋಬೋದು, ನಾವೇ ಬ್ರೇಸ್ಲೆಟ್ನ ಮಾಡ್ಕೊಳ್ಳೋದಕ್ಕೆ ಅಂತ ಅದನ್ನು ಕೂಡ ಮಾರ್ತಾಯಿದ್ರು. ಎಲ್ಲ ಕಲರ್ ಬೀಡ್ಸು ಇತ್ತು ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದೆಲ್ಲ ಕೀ ಚೈನ್ಸ್. ಇದು ಚೈನೀಸ್ ವರ್ಡಿಂಗ್ಸಲ್ಲಿ ಬರೆದಿರೋ ಕೀ ಚೈನ್ಸು ನೋಡಿ. ಈ ಥರ ಲೈಟ್ ಥರ ಬರ್ತಾಯಿತ್ತು. ಮತ್ತು ಇದೆಲ್ಲ ಒಂಥರ ಆ್ಯಂಟಿಕ್ ಪೀಸ್ ಥರ ಇತ್ತು. ದೇವಸ್ಥಾನದ ಒಂದು ಟವರ್ ಕೀ ಚೈನ್ ಆಗಿರ್ಬೋದು, ಗಂಟೆ ಕೀ ಚೈನ್ ಆಗಿರ್ಬೋದು, ಪುಟ್ಟ ಪುಟ್ಟದಾಗಿ ತುಂಬ ಚೆನ್ನಾಗಿತ್ತು. ಇದು ನೋಡಿ ದೇವಸ್ಥಾನದ ಟವರ್. ಇದು ನಾನು ತೋರಿಸಿದ್ನಲ್ಲ ಆ ಟವರ್ ಕೀ ಚೈನ್ ಇದು. ನಾವು ಒಂದು ಕೀ ಚೈನ್ ತೊಗೊಂಡ್ವಿ. ನನಗೆ ಬೇಕಾಗಿತ್ತು ನಮ್ಮ ಡೋರ್ ಲಾಕಿಗೆ ಒಂದು ಕೀ ಚೈನ್. ಸೊ ನಾನು ಒಂದು ಕೀ ಚೈನ್ ತಗೊಂಡೆ. ನಂತರ ಮತ್ತು ನಮ್ಮ ಪಾಪು ಒಂದು ಗೇಮ್ನ ಆಡ್ದ. ಅವನು ಒಂದು ಗೇಮ್ ಆಡಬೇಕು ಅಂತ, ಅವನು ಹೊರಗಡೆ ಹೋದ ತಕ್ಷಣ ಈಗ ಗೇಮ್ ಆಡಬೇಕು ನಾನು ಅಂತ ಅಂತಾನೆ. ಬಣ್ಣ ಬಣ್ಣದ ಗೇಮ್ಸ್ಗಳು ಅವನಿಗೆ ಕಾಣಿಸಿದಾಗ ಮಕ್ಕಳಿಗೆ ತುಂಬ ಅಟ್ರ್ಯಾಕ್ಟ್ ಆಗ್ತವೆ. ಸೊ ಅವನು ಗೆದ್ದಕ್ಕೆ ಚೈನೀಸ್ ಹೇಳಿದ್ರು ಯಾವ್ದು ಬೇಕೋ ತಗೋ ಅಂತ. ಅವ್ನಿಗೆ ಯಾವಾಗಲೂ ತೊಗೊಳ್ಳೋದೇ ಒಂದು ಸೌಂಡ್ ಮಾಡಬೇಕು, ಆ ಥರ ಆಟಿಕೆಗಳನ್ನೇ ತೊಗೊಳ್ಳೋದು ಅವನು. ನಮ್ಮ ಪಾಪು ಅಷ್ಟಿರೋ ಆಟಿಕೆಗಳಲ್ಲಿ ಪಿನ ಸೆಲೆಕ್ಟ್ ಮಾಡ್ದ. ಅದನ್ನು ತಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ತುಂಬ ಆಟಿಕೆಗಳಿದ್ವು. ನಮ್ಮ ಮೈಸೂರು ದಸರಾ ಎಕ್ಸಿಬಿಷನ್ನಲ್ಲಿ ಯಾವ ಥರ ಇಟ್ಟಿರ್ತಾರೋ ಅದೇ ಥರ ಆಟಿಕೆಗಳಿದ್ವು. ದೇವಸ್ಥಾನದ ಪಕ್ಕಕ್ಕಾದಂಗೆ ಒಂದು ವೆಜ್ ರೆಸ್ಟೋರೆಂಟ್ ಇದೆ, ಮಿಕ್ಕಿದ್ದೆಲ್ಲ ನಾನ್ ವೆಜ್ ಫುಡ್ಡೇನೆ ಇಲ್ಲಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಪ್ಕಮಿಂಗ್ ವೀಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.